ಕಳೆದ ರಾತ್ರಿ ಸುರಿದ ಭಾರೀ ಬಿರುಗಾಳಿ ಸಹಿತ ಮಳೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿ ಓಬೇನಹಳ್ಳಿ ಗ್ರಾಮದ ಯುವ ರೈತ ಶ್ರೀಕಾಂತ್ ರೆಡ್ಡಿಯವರು 2 ಎಕರೆ ಜಮೀನು ಬೇರೆಯವರಿಂದ ಗುತ್ತಿಗೆ ಪಡೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 2 ಎಕರೆ ಭೂಮಿಯಲ್ಲಿ ಸಿಹಿಜೋಳ ಬೆಳೆದಿದ್ದು ಇನ್ನೇನು ತೆನೆ ಬಿಡುವ ಹೊತ್ತಲ್ಲೇ 2 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಜೋಳದ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ತೆನೆ ಬಿಡುವ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಕೊಳೆತು ಹೋಗುವ ಸ್ಥಿತಿಯಲ್ಲಿದ್ದು ಅಂದಾಜು 3 ಲಕ್ಷ ನಷ್ಟವಾಗಿದೆ. ಬೆಳೆ ಹಾನಿಯಾಗಿರುವ ಓಬೇನಹಳ್ಳಿ ಗ್ರಾಮಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಬೆಳೆ ಹಾನಿ ಕುರಿತು ಪರಿಶೀಲನೆ ನಡೆಸಿ ನಷ್ಟ ಪರಿಹಾರ ಕೊಡಬೇಕೆಂದು ರೈತ ಶ್ರೀಕಾಂತ್ ರೆಡ್ಡಿ ಮನವಿ ಮಾಡಿದ್ದಾರೆ. ಶ್ರೀನಿವಾಸಪುರ ತಾಲೂಕು ಓಬೇನಹಳ್ಳಿ ಗ್ರಾಮದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಇದು ಭೂಮಿ ನಮ್ದಲ್ಲ, ಬೇರೆಯವ್ರದ್ದು. ದೇಣಿಗೆಗೆ ತಗೊಂಡು ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ. ರಾತ್ರಿ ಸುರಿದ ಮಳೆ ಗಾಳಿಗೆ ಬೆಳೆ ನೆಲಕ್ಕಚ್ಚಿದೆ. ಇದಕ್ಕೆ ಕೃಷಿ ಇಲಾಖೆಯಿಂದ ನಾವು ಪ್ರೋತ್ಸಾಹ ಕೇಳ್ತಾ ಇದ್ದೀವಿ. ಎಷ್ಟು ಎಕರೆಯಲ್ಲಿ ಬೆಳೆ ಬೆಳೆದಿದ್ದೀರಾ? ಇದು 2 ಎಕರೆ. ಏನೇನಾಗಿದೆ ಸರ್? ಇದೇನು ಇನ್ನು ವಾರದಲ್ಲಿ ತೆನೆ ಬರ್ತಾ ಇತ್ತು, ಅದರಲ್ಲಿ ಹಿಂಗಾಗೋಗಿದೆ. ಅಂದಾಜು ಎಷ್ಟು ಲಾಸ್ ಆಗಿದೆ ಸರ್? ಒಂದು 2.5 3 ಲಕ್ಷ ಲಾಸ್ ಆಗಿದೆ ಸರ್. ಈಗ ತಮ್ಮ ಆಗ್ರಹ ಏನು? ಅದೇ ಕೃಷಿ ಇಲಾಖೆಯವ್ರನ್ನ ಇದು ಮಾಡೋಣ ಅಂತ ಇದು ಮಾಡ್ತಾ ಇದ್ದೀವಿ. ಕೃಷಿನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಕೃಷಿ ಇಲಾಖೆಯವರು ಬಂದು ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ಪರಿಹಾರ ಕೊಡಬೇಕೆಂದು ವಿನಂತಿ ಮಾಡ್ತಾ ಇದ್ದೀವಿ.